ಹೊಸಪೇಟೆ ಬಿಡಿಸಿಸಿ ಬ್ಯಾಂಕ್ ಮತ್ತು ಚಿಕ್ಕಜೋಗಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ಅವ್ಯವಹಾರದ ವಾಸನೆಯು ಸದ್ದು ಮಾಡಿದೆ. ಬಿಡಿಸಿಸಿ ಬ್ಯಾಂಕ್ ಕಟ್ಟಡಕ್ಕೆ ಎಂದು 2019ರಲ್ಲಿ ಹೊಸ ಕಟ್ಟಡ ಕಟ್ಟಲು 15 ಲಕ್ಷ ಸಂಘಕ್ಕೆ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಒಪ್ಪಂದದಂತೆ 15 ವರ್ಷ ಕಂತಿನ ಪ್ರಕಾರ ಸಾಲ ತೀರಿಸಲು ಬ್ಯಾಂಕ್ನಲ್ಲಿ ಲೋನ್ ಪಡೆದು ಕಟ್ಟಡವನ್ನು ಕಟ್ಟದೆ ಹಳೆಯ ಕಟ್ಟಡವನ್ನೇ ಗಾರೆ ತೆಗೆದು ಸಿಮೆಂಟ್ ಪ್ಲಾಸ್ಟರ್ ಮಾಡಿ ಸುಳ್ಳು ಲೆಕ್ಕ ಬರೆದು ಹಣವನ್ನು ವಂಚಿಸಿದ್ದಾರೆ. ನಿಯಮದ ಪ್ರಕಾರ ಕಟ್ಟಡವನ್ನು ಟೆಂಡರ್ ಕರೆಯದೆ ನಿಯಮ ಉಲ್ಲಂಘಿಸಿ ತಾವೇ ಕೆಲಸ ಮಾಡಿಸಿದ್ದಲ್ಲೇ ಹಳೆ ಕಟ್ಟಡವನ್ನು ದುರಸ್ತಿ ಮಾಡಿ ಅವಿಷಯವಾಗಿ 15 ಲಕ್ಷ ಲೆಕ್ಕ ಕೊಡಿ ಎಂದು ಸಂಘದ ಸದಸ್ಯರು ಅರ್ಜಿ ಕೊಟ್ಟು ಖರ್ಚು ವೆಚ್ಚದ ಲೆಕ್ಕ ಕೊಡಿ ಎಂದು ಕೇಳಿದರೆ ಕೊಡದೆ ನುಣುಚಿಕೊಳ್ಳುತ್ತಿದ್ದಾರೆ. ಈ ಹಿಂದೆ ಹೊಸಪೇಟೆ ಕೇಂದ್ರ ಕಚೇರಿಯಲ್ಲಿ ಕೋಟಿಗಟ್ಟಲೆ ಸೈಬರ್ ವಂಚಕರು ರೈತರ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ. ಈ ವಿಷಯವನ್ನು ಗಂಭೀರವಾಗಿ ಸಂಬಂಧಪಟ್ಟ ಇಲಾಖೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ, ಲೋಕಾಯುಕ್ತ ಅಧಿಕಾರಿಗಳ ಕಚೇರಿಯಲ್ಲಿ ಇವರ ಮೇಲೆ ಪ್ರಕರಣ ಇರುವುದರಿಂದ ರಾಜೀನಾಮೆ ಕೊಟ್ಟು ಅನುದಾನ ದುರುಪಯೋಗ ಮಾಡಿದ ಅಖಂಡ ಬಳ್ಳಾರಿ ಜಿಲ್ಲೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆ. ತಿಪ್ಪೇಸ್ವಾಮಿ ಅವರಿಗೆ ಕುರಿಹಟ್ಟಿ ಓಬಣ್ಣ ತರಾಟೆ ತೆಗೆದುಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಂತಹ ಭ್ರಷ್ಟರನ್ನು ಅಧಿಕಾರದಲ್ಲಿ ಬಿಡದೆ ರಾಜೀನಾಮೆ ಕೊಡುವವರೆಗೂ ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟಗಾರರು ಮತ್ತು ಸಂಘಟನೆಗಳು ಪ್ರತಿಭಟನೆ ಮಾಡಿ ಜೈಲಿಗೆ ತಳ್ಳಬೇಕು ಎಂದು ಚಿಕ್ಕಜೋಗಿಹಳ್ಳಿ ಪ್ರವಾಸಿ ಮಂದಿರದಲ್ಲಿ ವರದಿಗಾರರ ಮುಂದೆ ಮಾಕನಡುಕು ಸಣ್ಣ ಮಾರಣ್ಣ ಗುಡುಗಿದ್ದಾರೆ. ಈ ಸಂದರ್ಭದಲ್ಲಿ ಮಡಕಲಕಟ್ಟೆ ಕೃಷ್ಣಪ್ಪ, ರೈತ ಮುಖಂಡರಾದ ಗುರುಲಿಂಗಣ್ಣ, ಕುರಿಹಟ್ಟಿ ವಿಶ್ವನಾಥ್, ಬಿಟಿ ಗುದ್ದಿ, ಚಂದ್ರಪ್ಪ, ಎಂಬಿ ಅಯ್ಯನಹಳ್ಳಿ, ರಂಗಪ್ಪ ಇದ್ದರು. ಈಗಾಗಲೇ ಇಲ್ಲಿ ಬಂದಾಗ ವಿಷಯ ಗೊತ್ತಾಯಿತು, ಇದು ಯಾವ ಮಟ್ಟದಲ್ಲಿ ರೈತರ ಒಂದು ಸಹಕಾರ ಬ್ಯಾಂಕ್ ಇದೆ ಅಂತ ಹೇಳಿ. ಇದು ಹಗರಣಗಳಿಂದ ಹಗರಣಗಳಲ್ಲಿ ಇವತ್ತು ಸುರಿಮಳೆಯಾಗಿ ನಡೀತದೆ. ಈಗ ಜೋಗಳಿ ಅವರು ಬಂದು ಹೇಳಿದ್ರು ಇವತ್ತು ಗೋಡಂಗಳನ್ನ ಹಳೆ ಗೋಡಂಗಳನ್ನೇ ಹೊಸ ಗೋಡಂಗಳನ್ನಾಗಿ ಮಾರ್ಪಟ್ಟು ಹೊಸ ಗೋಡಂಗಳನ್ನಾಗಿ ಮಾರ್ಪಟ್ಟು ಸುಳ್ಳು ಬಿಲ್ಲುಗಳನ್ನ ತಗೊಂಡು ಇವತ್ತು ಹಣ ಲೂಟಿ ಮಾಡುವಂತ ಪ್ರವೃತ್ತಿ ಇವತ್ತು ಸಹಕಾರ ಸಂಘ ನಡೀತಿದೆ ಅಂತ ಹೇಳ್ತಿದ್ದಾರೆ. ಒಂದು ಇನ್ನು ಎರಡನೇದು, ಇಡೀ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಈ ಸಹಕಾರ ಬ್ಯಾಂಕ್ ಇವತ್ತು ರೈತರು ಬೆವರು ಸೂಸಿ ಸಂಗ್ರಹ ಆಗಿರ್ತಕ್ಕಂಥ ಹಣದಿಂದ ನಡೀತಕ್ಕಂಥ ಬ್ಯಾಂಕ್ ಅನ್ನ ತನ್ನ ಸ್ವಂತ ಬ್ಯಾಂಕ್ಗಳಾಗಿ, ಸ್ವಂತ ಆಸ್ತಿಗಳಾಗಿ, ಸ್ವಂತ ಸ್ವತ್ತುಗಳಾಗಿ ಇವತ್ತು ಹೂಡೀಕೃತ ಮಾಡಿಕೊಂಡು ಇವತ್ತು ಅಧಿಕಾರ ನಡೆಸತಕ್ಕಂಥ ಪ್ರವೃತ್ತಿ ಬ್ಯಾಂಕ್ ನಲ್ಲಿ ನಡೀತಾ ಇದೆ. ಅಂದ್ರೆ ಇದು ತುಂಬಾ ಅವ್ಯವಹಾರ ನಡೆದಿದೆ. ಇದಕ್ಕೆ ದಾಖಲೆಗಳು ಇದ್ದಾವೆ. ಎಲ್ಲಾ ಕಡೆಯಿಂದಲೂ ನಾವು ಎಲ್ಲರಿಗೂ ಮನವಿಯನ್ನು ಸಲ್ಲಿಸಿದ್ದೀವಿ, ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದೀವಿ. ನಾವು ಅವ್ರಿಗೆ ತಕ್ಕ ರೀತಿ ಮಾಡ್ತಾ ಇದ್ದಾರೆ. ಹಳೆ ಮಾದರಿ ಗ್ರಾಮ ಚಿಕ್ಕಜೋಗಿಯಲ್ಲಿ, ಇಡೀ ಕರ್ನಾಟಕ ರಾಜ್ಯದ ಮಾದರಿ ಗ್ರಾಮ ಚಿಕ್ಕಜೋಗಿಯಲ್ಲಿ ಹಳೆ ಬೆಳೆಗಿನ ಎದುರು ಬಿಟ್ಟು ಸೀರೆ, ಹೊಸ ಸೀರೆ ಉಡಿಸಿ ಅದ್ರ ಬಿಲ್ ತಗೊಂಡಿದ್ದಾರೆ. ರೈತರು ಸಾಲ ಕೊಡ್ತೀವಿ ಅಂತ ಹೇಳಿ ಎಲ್ಲ ಅವ್ರ ಮನೆಗಳು ಅವ್ರಿಗೆ ಕೊಟ್ಕೊಂಡಿದ್ದಾರೆ. ಅರ್ಜಿ ಕೊಟ್ಟಿನ ನಮ್ಮ ಹೆಸರು ಸನ್ಮಾರಪ್ಪ ಅಂತೇಳಿ, ನಮ್ಮ ಊರು ಮಾತನಾಡಬೇಕು. ನಾವು ಈಗ ಸೊಸೈಟಿ ಡೈರೆಕ್ಟರ್ ಆಗಿ ಒಂದು 10 ತಿಂಗಳಾಗಿದೆ. 10 ತಿಂಗಳಾಗಿದ್ದ ಈಗ ಈ ಬ್ಯಾಂಕು 2019ರಾಗ ಅದೇ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿ, ಸೊಸೈಟಿ ಅಧ್ಯಕ್ಷ ಆಗಿ ಅದನ್ನು ದುಡ್ಡು ತಗೊಂಡು ಕಲ್ಪ ಕಾಮಗಾರಿ ಮಾಡಿ ಅದು 15 ಲಕ್ಷನೂ ಅದನ್ನೇ ಪರಿಪೂರ್ಣ ಸಹಕಾರದಿಂದ ಅದು ಕೆಲಸ ಆಗಿಲ್ಲ, ಪ್ರಾಮಾಣಿಕವಾಗಿ ಆಗಿಲ್ಲ. ಅದು ಆದರೆ ನಾವು ಹೋಗ್ಲಿ ಬಿಡುವಾಗ ನಮ್ಮ ರೈತರಿಗೆ ಅನುಕೂಲ ಆಯಿತು. ಈ ಹಿಂದೆ ಖಾನಾವಸಳಿಗಿತ್ತು ಬ್ಯಾಂಕು. ಖಾನಾವಸಳಿಲಿದ್ದ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅಂತೇಳಿ ಸರ್ಕಾರ ಒಂದು ಸಲ ಸಾಲ ಮನ್ನಾ ಮಾಡಿ ತಿರ್ಗಾ ಮಂಜೂರಾಯಿತು. ಮಂಜೂರಾದಾಗ 2,000 ರೂಪಾಯಿ ಅಮೌಂಟು ನಮ್ಮ ದುಡ್ಡು ಶೇರ್ ದುಡ್ಡುಗಳಾಗ ಲೋನ್ ದುಡ್ಡುಗಳಾಗ ಕಟ್ ಮಾಡಿದ್ರು. ಯಾಕಂದರೆ ನಾವು ಇಲ್ಲಿ ಬಿಲ್ಡಿಂಗ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೆಕ್ರೆಟರಿ ಬ್ಯಾಂಕ್ ಮಾಡ್ತೀವಿ, ಬಿಲ್ಡಿಂಗ್ ಮಾಡ್ತೀವಿ. ಆಮೇಲೆ ನಾವು ಬೇಕಾದ್ರೆ ಒಂದು ಇದು ಕೊಡ್ತೀನಿ, ರಸೀದಿ ಕೊಡ್ತೀನಿ ಅಂತ ಹೇಳಿದ್ರು. ನಾವೇನು ಮಾಡ್ತೀವಿ ಆಕತ್ತಂದ್ರೆ ಅದು ರಸೀದಿ ತಗೊಂಡು ನಾವೇನು ಮಾಡೋಣ ಬಿಡು ಅಂತೇಳಿ ನಾವು ಈಗ ಕಾನೂನು ಹಿಂಗೆ ಆಗ ಈ ರೀತಿ ಆಕತ್ತಂತ ನಮ್ಗೆ ಅನ್ಕೊಂಡಿದ್ದಿಲ್ಲ. ನಾವು ಸುಮ್ಮನೆ ನಮ್ಮದು ಈಗ ಬಿಟ್ಟಿದ್ದು ನಮ್ಗೆ ತಪ್ಪಾಗಿದೆ.
ಈಗ ಅದನ್ನ ಚರ್ಚೆ ಮಾಡ್ತೀವಿ ಮೀಟಿಂಗ್ನಾಗ. ಆಮೇಲೆ ಇವಾಗ 1 ವರ್ಷಕ್ಕೆ 2 ಲಕ್ಷ ರೂಪಾಯಿ ಅಂದಾಜು ಈಗ ಸಾಲ ತೀರೈತೆ ಬ್ಯಾಂಕಿಂದ. 2 ಲಕ್ಷ ಅಂದಾಜು ನಮ್ಮ ಸೊಸೈಟಿ ರೈತರಿಗೆ ಬಾಡಿಗೆ ನಮಗೆ ಅನುಕೂಲ ಆಗತ್ತೆ, ಉಳಿತಾಯ ಆಗತ್ತೆ. ಅವ್ರು ಏನು ಮಾಡಿದ್ದಾರೆ, ಒಂದು ಖಾಸಗಿ ವ್ಯಕ್ತಿಗೆ ಕೊಟ್ಟು ಲಾಭ ಮಾಡ್ಕೊಂಡಿದ್ದಾರೆ. ಈಗ ಇಷ್ಟು 500 ಜನಗಳಿಗೆ ಅನುಕೂಲ ಆಗೋದು ಬೇಕಾ, ಒಬ್ಬರಿಗೆ ಅನುಕೂಲ ಆಗೋದು ಬೇಕಾಗ್ಲಾಗಂತೇಳಿ ನಾವು ಕಾನೂನು ರೀತಿಯಾಗಿ ಕೋರ್ಟಿಗೆ ಹೋಗಿ ನೋಟಿಸ್ ತಂದ್ರೇನ ನಿನ್ನೆ ನಮ್ಮ ಮೇಲೆ ರೌಡಿ ಜಾಮಗಳು ಮಾಡಿ ಎಣ್ಣೆ ಹೊಡಿಸಿದಿ ಎಲ್ಲ ನೋಟಿಸ್ ಕೊಟ್ಟರೆ ಸತಿ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಅವರು ಎಲ್ಲ ಗುಂಡಾಗಿರಿಗಳೆಲ್ಲ ಒಂದು 4-5 ಊರ ಸುತ್ತ ಕರ್ಕೊಂಬಂದು ಗುಂಡಾಗಿರಿ ಮಾಡಿಸಿ ಎಣ್ಣೆ ಹೊಡಿಸಿ ನಮ್ಮ ರೆಡಿ ಮಾಡಿದ್ವಿ. ಅಧ್ಯಕ್ಷ ಆದಾನು ನೀನು ಸ್ಟೇ ತಂದು ನಿಂದಿಸು, ನೀನು ಯಾರು ಕೇಳಕ್ ನನಗೆ, ನೀನು ಅಲ್ಲಿ ನಡಿ ಹೊರಕ್ಕೆ ನಿಂದೇನೈತೆ, ನಿಮ್ಮ ಅಪ್ಪನ ಗಂಟೆ ಏನೈತೆ ಅಂತೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ. ಹೊಡೆದು ಬಡ್ದು ನಮ್ಮ ಮೇಲೆ ರೌಡಿಗಳು ಬಿಟ್ಟು ಎಲ್ಲ ಬಲವಂತದಿಂದ ದುಬ್ಬಿ ಎಲ್ಲ ಬಡಿಸಿದ್ದಾರೆ, ಸ್ಥಳಾಂತರ ಮಾಡಕ್ಕೆ. ಅವ್ರಿಗೆ ಯಾವ ಆದೇಶ ಇತ್ತು ಸ್ಥಳಾಂತರ ಮಾಡಬೇಕಾದ್ರೆ? ನಾವು ಕೋರ್ಟ್ಲಿಂದ ನೋಟಿಸ್ ತಂದ್ರೆ ಸದ್ಯ ತಮ್ಮ ನೀನು ತಂದು ನಿಂದಿಸ ನೀನು, ಆಮೇಲೆ ಇಲ್ಲಿ ಮಾತಾಡಬೇಡ, ನೀನು ಮೀಟಿಂಗ್ ಆಗಿ ಮಾತಾಡತ್ತಾಗಂತ ಹೇಳಿದ್ದಾರೆ. ಮೀಟಿಂಗ್ ಆಗಿ ಮಾತಾಡ್ತೀವಿ ನಾವು. ಈಗ ಇಷ್ಟಂತೂ ನಿನ್ನೆ ನಡೆದ ಘಟನೆ ಸರ್. ನಾವೀಗ ಸುಮಾರು 5-6 ತಿಂಗಳಿಂದ ಕೋರ್ಟಿಗೆ ಆಡೋದು ನಾವೆಲ್ಲ ಬಜಿತಿ ಬಿದ್ದಿದ್ದೀವಿ. MLA ಗಮನಕ್ಕೆ 2-3 ಸಲ ತಂದಿದ್ದೀವಿ, ಸಬ್ ಇನ್ಸ್ಪೆಕ್ಟರ್ಗೆ ಗಮನಕ್ಕೆ ತಂದಿದ್ದೀವಿ, ಸರ್ಕಾರಿ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೀವಿ, MD ಗಮನಕ್ಕೆ ತಂದಿದ್ದೀವಿ, ಅವರು ಸತ್ಯ ಅರ್ಜಿ ಕೊಟ್ಟಿದ್ದೀವಿ.